ನೆಕ್ಸ್ಟ್, ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಸೆಪ್ಟೆಂಬರ್ 2025 ಅಲ್ಲಿ 2024 ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಸಾರಿ, 2023 ಅಲ್ಲಿ ಕೇಳಿರುವಂತ ಕ್ವಶನ್. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಒಬ್ಬ ಚಿಕ್ಕ ಹುಡುಗ ಹುಲಿಯ ಜೊತೆ ಹೇಗೆ ಫೈಟ್ ಮಾಡೋದಿಕ್ಕೆ ಸಾಧ್ಯ? ಹೂ ಆಸ್ಕ್ ದಿಸ್ ಕ್ವಶನ್? ನಿಮ್ಗೆ ಗೊತ್ತಿದೆ ಯಾರು ಹೇಳಿದ್ರು? ಸ್ವಾಮಿ ಆಸ್ಕ್ ದಿಸ್ ಕ್ವಶನ್. ಹೂ ಆಸ್ಕ್? ಸ್ವಾಮಿ ಆಸ್ಕ್ ದಿಸ್ ಕ್ವಶನ್. ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ಯಾವಾಗ ಈ ಕ್ವಶನ್ ಅನ್ನ ಸ್ವಾಮಿ ಕೇಳ್ತಾರೆ? ವೆನ್ he heard the news of a village lord fight a tiger. ವಿಲೇಜ್ ಲಾರ್ಡ್ ಅಂತಂದ್ರೆ ಯಾರು? ಹುಡುಗ. ಲಾರ್ಡ್ ಅಂತಂದ್ರೆ ಹುಡುಗ. ವೆನ್ he heard the news of a village lord fight a tiger ಅಂದ್ರೆ ನ್ಯೂಸ್ ಅಲ್ಲಿ ರಿಪೋರ್ಟ್ ಬರುತ್ತೆ ಅಲ್ವಾ? ಸೊ ಒಬ್ಬ ಹಳ್ಳಿಯ ಹುಡುಗ ಹುಲಿ ಜೊತೆ ಹೋರಾಡಿದ ಆ ರಿಪೋರ್ಟ್ ಅನ್ನ ತಂದೆಯ ಮೂಲಕ ಕೇಳಿದಾಗ, ಓಕೆ, ತಂದೆಯ ಮೂಲಕ ಕೇಳಿದಾಗ ಆತ ಇದನ್ನ ಹೇಳ್ತಾನೆ. ಫ್ರಮ್ ಹಿಸ್ ಫಾದರ್ he felt that being a small boy, how could a boy fight a tiger? ಹೇಗೆ ಒಬ್ಬ ಚಿಕ್ಕ ಹುಡುಗ ಹುಲಿಯ ಜೊತೆ ಹೋರಾಡೋದಕ್ಕೆ ಸಾಧ್ಯ? Who else according to the speaker could fight a tiger? ಹಾಗಾದ್ರೆ ಯಾರು ಟೈಗರ್ ಜೊತೆ ಫೈಟ್ ಮಾಡಬಹುದು? Who can fight a tiger? Who could fight a tiger? A very strong and grown up person could only fight a tiger according to Swami. According to Swami. ಯಾರು ಫೈಟ್ ಮಾಡಬಹುದು? ವೆರಿ ಸ್ಟ್ರಾಂಗ್ ಪರ್ಸನ್, ತುಂಬಾ ಶಕ್ತಿಶಾಲಿ ಆಗಿರುವಂತಹ ವ್ಯಕ್ತಿ. ಸ್ಟ್ರಾಂಗ್ ಅಂತಂದ್ರೆ ಏನು? ಶಕ್ತಿಶಾಲಿ. ಅಂಡ್ ಗ್ರೋನ್ ಅಪ್ ಅಂತಂದ್ರೆ ಯಾರು? ದೊಡ್ಡ ವ್ಯಕ್ತಿ. ವಯಸ್ಸಿನಲ್ಲಿ ದೊಡ್ಡವರು. ಯಾವ್ದ್ರಲ್ಲಿ? ವಯಸ್ಸಿನಲ್ಲಿ. ಓಕೆ, ವಯಸ್ಸಿನಲ್ಲಿ ದೊಡ್ಡ ವ್ಯಕ್ತಿ ಆಗಿರ್ಬೋದು ಅಥವಾ ತುಂಬಾ ಶಕ್ತಿಶಾಲಿ ಆಗಿರ್ಬೋದು. ಆ ಬಾಹ್ಯ ಶಕ್ತಿಯನ್ನು ಹೊಂದಿರ್ಬೋದು. ಆತರ ಇದ್ದಾಗ ಮಾತ್ರ ಆ ವ್ಯಕ್ತಿ ಒಂದು ಟೈಗರ್ ಜೊತೆ ಫೈಟ್ ಮಾಡೋದಿಕ್ಕೆ ಸಾಧ್ಯ ಅನ್ನೋದು ಸ್ವಾಮಿಯ ಒಂದು ಅಭಿಪ್ರಾಯ. ಸೊ ಇವು 3 ಮಾರ್ಕ್ಸಿನ ಪ್ರಶ್ನೆಗಳು ನಿಮಗೆ. ಇಲ್ಲಿ ಇದು ಸೇಮ್ ಆಸ್ ಯಾರು ಯಾರಿಗೆ ಹೇಳಿದರು ಅಂತ ಕನ್ನಡದಲ್ಲಿ ಬರುತ್ತೆ ಅಲ್ವಾ ನಿಮ್ಗೆ? ಅದೇ ತರ ಇಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ಕೇಳ್ತಾರೆ. ಓಕೆ.